ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಮಧುಗಿರಿಯಿಂದ ನಮ್ಮ ಮನೆ ಅಂದರೆ ನಮ್ಮ ಹೊಲದ ಹತ್ರ ಹೋಗ್ತಾ ಇದ್ದೀನಿ ನನ್ನ ತಮ್ಮನ ಜೊತೆ. ಅಂದರೆ ನಮ್ಮ ಮನೆಯವ್ರಿಗೆ ಹುಷಾರಿಲ್ವಲ್ಲ, ಹಾಗಾಗಿ ನನ್ನ ತಮ್ಮನ ಇಲ್ಲೇ ಇದ್ದ. ಒಂದು 15 ಡೇಸ್ ಆಯ್ತೇನೋ ನಮ್ಮ ಮನೆಯವ್ರು ಹುಷಾರಿಲ್ದಂಗೆ ಆಗ್ಬಿಟ್ಟು. ಹಂಗಾಗಿ ನಾನು ಇವಾಗ ನನ್ನ ತಮ್ಮನ ಜೊತೆ ಡೈಲಿ ಓಡಾಡ್ತಾ ಇದ್ದೆ. ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೀವಿ. ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಹೋಗ್ತಾ ಇರೋದು. ತಿಂಡಿ ಬಂದುಬಿಟ್ಟು ಟೊಮೊಟೊ ಬಾತ್ ಮಾಡಿದೆ, ತಿಂದ್ಕೊಂಡು ಹೊರಟ್ವಿ. ಅಷ್ಟು ಅಂದರೆ ಒಂಥರ ಎಲ್ಲದನ್ನು ಕೊಡೋ ಆಗಿಲ್ಲ ನಮ್ಮ ಮನೆಯವ್ರಿಗೆ ಊಟ ಎಲ್ಲನೂ. ನನ್ನ ತಮ್ಮ ಬೇಡ ನನಗೆ ಊಟ ಅಂತ ಹೇಳಿ, ಟೊಮೊಟೊ ಬಾತ್ ಬೇಡ ಅಂತೇಳಿ ಇದನ್ನು ಚಪಾತಿ ಮಾಡಿಕೊಡ್ತಾಯಿದ್ದೆ. ಚಪಾತಿ ಎಲ್ಲ ನಾನು ಇಲ್ಲಿ ಬಂದು ಚಪಾತಿ ಮಾಡಿ ಮತ್ತು ಟೊಮೊಟೊ ಕರಿ ಮಾಡಿದೆ. ಈ ಥರ ಚಪಾತಿ ಅಂದರೆ ಅವನಿಗೆ ತುಂಬ ಇಷ್ಟಪಟ್ಟು ತಿಂತಾನೆ. ಬಟ್ ಬೇರೆ ಏನಾದರೂ ಫುಡ್ಡು ಅಂದರೆ ರೈಸ್ ಐಟಮ್ ಅಂತ ಅವ್ನು ಮುಟ್ಟೋದೇ ಇಲ್ಲ. ಅವನು ಬೇಕಾದ್ರೆ 2 ಡೇಸ್ ಬೇಕಾದರೂ ಉಪವಾಸ ಇರ್ತಾನೆ, ಆದರೆ ತಿನ್ನಲ್ಲ. ಹಾಗಾಗಿ ಅವನು ಉಪವಾಸ ಇರೋದು ಇನ್ನೇನು ಅಂತ ಹೇಳ್ಬಿಟ್ಟು ನಾನು ತಿನ್ಕೊಂಬಂದಿದ್ದೆ. ಅವನಿಗಾಗಿ ಚಪಾತಿ ಮಾಡಿದೆ. ಮತ್ತು ಇವಾಗಲೂ ಮಧ್ಯಾಹ್ನ ತಿನ್ಕೋತಾನೆ ಅಂತೇಳ್ಬಿಟ್ಟು ನಾನು ಮಾಡೋ ಸ್ಟೈಲ್ ನಿಮಗೆ ಗೊತ್ತೇ ಇದಲ್ಲ. ಅದನ್ನು ಫಸ್ಟ್ ಒಂದು ಸಲ ಪೂರಿ ಟೈಪು ಒಸ್ಕೊಂಡು, ಆಮೇಲೆ ನಂತರ ಅದಕ್ಕೆ ಎಣ್ಣೆ ಹಾಕಿ ಮಡಚಿ ಮತ್ತೆ ಅದನ್ನು ರೌಂಡ್ ಶೇಪಲ್ಲಿ ಒಸ್ದು ಬೇಯಿಸೋದು. ಅಂದರೆ ಪೂರಿ ಥರ ಉಬ್ಬಿ ಬರುತ್ತೆ, ಸಾಫ್ಟಾಗಿರುತ್ತೆ ಚಪಾತಿ. ಒಂದು ಏನಿಲ್ಲ ಅಂದ್ರೂ 1 ಡೇ ಫುಲ್ಲು ಸಾಫ್ಟಾಗಿರುತ್ತೆ. ಇನ್ನೂ ನಾವು ಏನಪ್ಪ ಅಂದರೆ ಹಾಟ್ ಬಾಕ್ಸಲ್ಲೆಲ್ಲ ಹಾಕಿಟ್ರಂತೂ ಇನ್ನೂ ಸಾಫ್ಟಾಗಿರುತ್ತೆ. ಈಗ ನೋಡ್ತಿದ್ದೀರಲ್ಲ, ನಾನಂತೂ ಡಬಲ್ ಕೆಲಸನೇ ಮಾಡೋದು. ನಾನು ಈ ಥರ ಯಾವತ್ತೂ ಮಾಡಿರಲಿಲ್ಲ. ನನ್ನ ಗಂಡನ ಮನೆಗೆ ಬಂದ ಮೇಲೇ ಈ ಥರ ಎಲ್ಲ ಕಲ್ತ್ಕೊಂಡಿದ್ದು. ಮುಂಚೆ ಎಲ್ಲ ನಾವು ಒಂದೇ ಸಿಂಗಲ್ ಪದ್ರನೇ ಓದಿಸ್ತಾ ಇದ್ದಿದ್ದು. ಈ ಥರ ತಿನ್ನಲೇಬಾರ್ದು ಗೈಸ್, ಯಾಕೆಂದರೆ ಜಾಸ್ತಿ ಫ್ಯಾಟ್ ಹೋಗೋದೇ ಇದರಿಂದ. ನಮಗೆ ಫುಡ್ಡು ಜಾಸ್ತಿ ಸೇರುತ್ತೆ, ನಮ್ಮ ದೇಹಕ್ಕೆ ಫುಡ್ ಜಾಸ್ತಿ ಹೋಗೋದು ಇದೇ ಥರ ಪದ್ರ ಮಾಡಿಕೊಂಡು ಅದಕ್ಕೆಲ್ಲ ಡೆಕೋರೇಟ್ ಮಾಡ್ಕೊಂಡು ತಿಂತೀವಲ್ಲ, ಅದೇ ಡೇಂಜರು. ತಿನ್ನಬೇಕು ಅಂದರೆ 1 ಸಿಂಗಲ್ ಪರ್ದ ಹೊತ್ಕೊಂಡು 1 ಅಥವಾ 2 ತಿಂದರೆ ಆರೋಗ್ಯವಾಗಿರ್ತೀವಿ. ಇಲ್ಲಾಂದರೆ ಈ ಥರ 2-3 ತಿಂದರೆ 5-6 ಚಪಾತಿ ತಿನ್ನೋ ಥರ ಫೀಲ್ ಆಗುತ್ತೆ. ಯಾಕೆ ಅಂದರೆ ಅಷ್ಟು 1 ಪದ್ರ ಚಪಾತಿ 2 ಪದ್ರ ತಿನ್ಬೋದು. ಬಟ್ ಇದರಲ್ಲಿ 3-4 ಪದ್ರ ಆಗಿರುತ್ತೆ. ಏನು ಬೇಕು ಹೇಳೋ? ಚಪಾತಿ ಬೇಕಾ? ಕೊಡೋಣ ಶಾಂತಿ. ಖುಷಿ ಬಂದಲು, ಕ್ವಾಟ್ಲೆ ಕೊಡ್ತಾಯಿದ್ಲು. ಅದ್ರ ಮಧ್ಯ ಪರಪ್ಪ ಬೇಗನೆ ಚಪಾತಿ ಎಲ್ಲ ಒಸ್ಬಿಟ್ಟು ಸುಟ್ಟು ಕೊಟ್ಬಿಡೋಣ ಅಂತೇಳಿ. ಯಾಕೆಂದರೆ ಆಲ್ಮೋಸ್ಟು 11:30 ಆಗ್ತಾ ಬಂದಿತ್ತು. ಅಲ್ಲಿವರೆಗೂ ಒಂದು ತಿಂಡಿ ತಿಂದಿರಲಿಲ್ಲ ಆಯಿತಾ. ಹಾಗಾಗಿ ಅವರು ಕೆಲ್ಸಕ್ಕೆ ಹೋಗ್ತಾ 8:00ವರೆಗೆಲ್ಲ ತಿಂಡಿ ತಿಂದ ಅಭ್ಯಾಸ. ನಾನು ಮಾಡಿದ ಕೆಲಸದಿಂದನ ಪಾಪ ಅವ್ನು ತಿನ್ನಲ್ಲ ಅಂತೇಳಿ ಗೊತ್ತಿರೋ ತಿಂಡಿ ಮಾಡಿದ್ವಿ. ಯಾಕೆಂದರೆ ನಮ್ಮ ಅತ್ತೆ ಹೇಳಿದ ಆ ತಿಂಡಿ, ಆದರೆ ಅವ್ರಿಗೆ ಗೊತ್ತಿಲ್ವಲ್ಲ ಇವ್ನು ತಿನ್ನಲ್ಲ ಅಂತೇಳ್ಬಿಟ್ಟು. ಆ ಥರ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಹೊಲ್ದ ಹತ್ರ ಬಂದು ಇಲ್ದೆಲ್ಲ ಪಲಾವ್ ಎಲ್ಲ ತರಕಾರಿ ಇತ್ತಲ್ಲ, ಇಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಬೇಳೆ ಹಾಕಿ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಧನಿಯಾ ಪುಡಿ ಹಾಕ್ಬಿಟ್ಟು ಸಕ್ಕತ್ತಾಗಿರೋ ಅಂಥ ಒಂದು ಗ್ರೇವಿ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಈ ಕಡೆ ಚಪಾತಿನೂ ಕೂಡ ಸುಟ್ಕೊತಾ ಇದ್ದೆ. ಡೈಲಿ ಬ್ಲಾಗ್ನ ಅಪ್ಲೋಡ್ ಮಾಡೋದು ಸ್ವಲ್ಪ ತಡ ಆಗುತ್ತೆ ನಂದು. ಯಾಕೆ ಅಂದರೆ ಕೆಲವೊಂದು ಸಲ ಅದೇನೋ ಗೊತ್ತಿಲ್ಲ, ಯಾರ್ದಾದ್ರೂ ಕಣ್ಣಾಗುತ್ತೋ, ಅದಕ್ಕೆ ಯಾರಾದರೂ ಬೇಜಾರು ಮಾಡ್ಕೊಂಡು ಬೈಕೋತಾರೋ ಏನೋ ಗೊತ್ತಿಲ್ಲ, ವಿಡಿಯೋ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಒಂದು ಸಲ ಮಾಡಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ದಿನ ಮಾಡೋದಕ್ಕೆ ಮನಸ್ಸು ಬರೋಲ್ಲ ಫ್ರೆಂಡ್ಸ್. ಹಾಗಾಗಿ ನನಗೆ ಫುಲ್ ಇರಿಟೇಟ್ ಆಗ್ತಿರುತ್ತೆ. ಇನ್ಮೇಲೆ ಡೈಲಿ ಮಾಡೋಣ ಅಂತ ಎಡಿಟ್ ಮಾಡ್ತೀನಿ ಮಾಡಲ್ಲ ಹಿಂಗೆ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಚಪಾತಿ ಎಲ್ಲನೂ ಬೇಗ ಸಾಫ್ಟಾಗಿ ಎಣ್ಣೆ 2 ಕಡೆ ಹಾಕ್ಕೊಂಡ್ರೆ ಸಾಫ್ಟಾಗುತ್ತೆ. ಇಲ್ಲಾಂದರೆ ಗಟ್ಟಿ ಬಂದು ಊಟ ಹೇಗಿದೆ ಅಂದಿದ್ದಕ್ಕೆ ಅವನು ಅಂತ ಹೇಳ್ತಾ ಇದ್ದ. ನಗು ಬಂತು. ನನ್ನ ತಮ್ಮಗೆ ತಿಂಡಿ ಹಾಕೊಟ್ಮೇಲೆ ಅವನು ತಿಂತಾಯಿದ್ದ. ಈ ಕಡೆ ನಮ್ಮ ಬಜ್ಜು ಅಂತೂ ಫುಲ್ ಸ್ವರ್ಗಕ್ಕೆ ಹೋಗ್ಬಿಟ್ಟಾನ ಅಣ್ಣ. ಮತ್ತು ಈ ಕಡೆ ಅವನಿಗೆ ಚಪಾತಿ. ಇವಾಗ ಬಜ್ಜುಗೂ ಕೂಡ ಅವನಿಗೂ ಅನ್ನ ತೊಗೊಬಂದಿರಲಿಲ್ಲ ಆಯಿತಾ. ಟೊಮೊಟೊ ಬಾತ್ ಮಾಡಿದರೆ ಅವನು ಆ ಥರದ್ದೆಲ್ಲ ತಿನ್ನಲ್ಲ. ಬರೀ ರೈಸ್ ಮತ್ತು ಹಾಲು ಸಕ್ಕರೆ ಹಾಕಿದ್ರೆ ತಿಂತಾನೆ, ಬಟ್ ಮಿಕ್ಕಿದೆಲ್ಲ ತಿನ್ನಲ್ಲ. ಈಗ ಅವನಿಗೂ ಕೂಡ ಚಪಾತಿ ಮಾಡಿ ರೆಡಿ ಮಾಡಿದೆ. ಈ ಕಡೆ ನಾನು ಜಾಮೂನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಜಾಮೂನ್ ಸಖತ್ತಾಗಿ ಬಂದಿತ್ತು. ಈ 1 ಪಾಕೆಟ್ನ ನಾನು ಯೂಸ್ ಮಾಡಿದ್ದೀನಿ. 124 ಏನೋ ಆಗಿತ್ತು. ಈ ಕಡೆ ಒಂದು
ಪಾತ್ರೆಗೆ ನೀರು ಮತ್ತು ಒಂದು ಸ್ವಲ್ಪ ಒಂದು ಕಪ್ಪು 1.5 ಕಪ್ಪು ಅಷ್ಟು ಸಕ್ಕರೆ ಹಾಕಿ ಸ್ವಲ್ಪ ಏಲಕ್ಕಿ ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ. ಈ ಕಡೆ ಅದೇ ಪ್ಯಾನ್ಗೆ ಚಪಾತಿ ಸುಡ್ತಿದ್ನಲ್ಲ ಅದೇ ಪ್ಯಾನಲ್ಲೇ ಸ್ವಲ್ಪ ಎಣ್ಣೆನ ಹಾಕ್ಕೊಂಬಿಟ್ಟು ಅದು ಸ್ವಲ್ಪ ಕಾಯೋವರೆಗೂ ಹಂಗೆ ಬಿಡ್ತೀನಿ. ಯಾಕೆಂದರೆ ಕಾಲ್ಸೋದಕ್ಕೆ ಮೊಸರು ಹಾಕ್ಕೊಂಡ್ರೆ ಇನ್ನೂ ಸಕ್ಕತ್ತಾಗಿ ಬರುತ್ತೆ. ನಾನಿಲ್ಲಿ ನೀರನ್ನು ಯೂಸ್ ಮಾಡಿ ಹಾಕಿದ್ದೀನಿ. ಯಾಕೆ ಅಂದರೆ ನನ್ನ ಹತ್ರ ಮೊಸರು ಇರಲಿಲ್ಲ ಫ್ರೆಂಡ್ಸ್, ಇರಲಿಲ್ಲ. ಹಾಗಾಗಿ ಹಾಲು ಮೊಸರಲ್ಲಿ ಕಲಸಿದ್ರೆ ತುಪ್ಪದಲ್ಲಿ ಕಲಸಿದ್ರು ಇನ್ನೂ ಸಕ್ಕತ್ತಾಗಿರುತ್ತಂತೆ. ನಾನಿಲ್ಲಿ ನೀರಲ್ಲೇ ಕಲಸಿದ್ದು ಅಂದರೆ ಅಲ್ಟಿಮೇಟಾಗಿ ಬಂದಿತ್ತು, ಸಕ್ಕತ್ತಾಗಿ ಬಂದಿತ್ತು ಫ್ರೆಂಡ್ಸ್. ಈ ಕಡೆ ಇವನ್ನೆಲ್ಲನೂ ಫ್ರೈ ಮಾಡಿ ಆ ಕಡೆ ಎತ್ತಿಡೋಣ. ಕಾದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನಾನು ಚೆಕ್ ಮಾಡೋ ರೀತಿ ನೋಡಿ, ಒಂದೇ ಒಂದು ಚೂರು ಹಿಟ್ಟನ್ನ ತೊಗೊಂಡು ಎಣ್ಣೆಯಲ್ಲಿ ಹಾಕ್ಬಿಡ್ತೀನಿ. ಅದು ಗುಳ್ಳೆ ಥರ ಹೊಡ್ಕೊಂಬಿಟ್ಟು ಮೇಲಕ್ಕೆ ತೇಲ್ ಬಂತು ಅಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ. ಹಾಗಾಗಿ ಅದೆಲ್ಲ ಉಂಡೆಗಳ್ನೂ ಹಾಕ್ದೆ. ಏನೆಲ್ಲ ಜಾಮೂನು ಉಂಡೆ ಮಾಡಿಟ್ಟಿದ್ದೆ ಅವನ್ನೆಲ್ಲ ಹಾಕ್ದೆ. ತುಂಬ ಚಿಕ್ಕದಾಗೆ ಮಾಡಿದೆ, ಬಟ್ ದೊಡ್ಡದಾಗಾಯಿತು. ಅದಕ್ಕೇನಾದರೂ ನನಗೆ ಡೌಟ್ ಇರೋದು, ಜಾಮೂನ್ ಪ್ಯಾಕೆಟಲ್ಲಿ ಏನಾದರೂ ಸೋಡಾ ಗಿಡ ಮಿಕ್ಸ್ ಮಾಡಿರ್ತಾರಂತ. ಅಷ್ಟು ಬೇಗ ಹೆಂಗೆ ಊದ್ಕೊಳ್ಳೋದಕ್ಕೆ ಸಾಧ್ಯ ಅವು? ನಾವು ಮಾಡಿರೋದು ಒಂದು ಬೆರಳು ದಪ್ಪ ಇರುತ್ತೆ ಉಂಡೆ, ಆಯಿತಾ. ಎಣ್ಣೆಲಿ ಹಾಕಿದ ತಕ್ಷಣ ಇಷ್ಟು ದಪ್ಪ ಊದ್ಕೊಳ್ಳುತ್ತೆ ಅಂದರೆ ಬೋಂಡ ಥರ. ಆಲ್ಮೋಸ್ಟ್ ಅವರು ಸೋಡಾ ಹಾಕಿರ್ತಾರೆ ಅಂತ ನಾನು ಅನ್ಕೋತೀನಿ. ಅದನ್ನು ಹಾಕಿ ನಾವು ಇಂಥವೆಲ್ಲನ ಟೇಸ್ಟ್, ನಾವು ರುಚಿ ಇದೆ ಅಂತ ತಿನ್ನೋದು, ಆಯಿತಾ. ಮನೇಲಿ ಮಾಡಿದ್ದೆಲ್ಲ ನಮಗೆ ಸರಿ ಅನಿಸಲ್ಲ. ಹೀಗಾಗಿ ನನಗೆ ಅದೊಂದು ಡೌಟ್ ಇದೆ, ಆಲ್ಮೋಸ್ಟ್ ಸೋಡಾ ಏನಾದರೂ ಹಾಕಿರ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ಅದು ಹಿಂಗೆ ಊದ್ಕೊಳ್ಳೋದಕ್ಕೆ ಸಾಧ್ಯ ಫ್ರೆಂಡ್ಸ್. ಹಿಟ್ಟೆಲ್ಲನೂ ನಾವು ಮಾಮೂಲಿ ಹೆಂಗೆ ಕಲಸಿರ್ತೀವೋ ಅದೇ ಥರ ಇರುತ್ತಲ್ಲ. ಈಗ ಅಕ್ಕಿ ಹಿಟ್ಟೆಲ್ಲನೂ ಊದ್ಕೊಳ್ಳಲ್ಲ, ರಾಗಿ ಹಿಟ್ಟು ಊದ್ಕೊಳ್ಳಲ್ಲ, ಬೇರೆ ಯಾವ ಹಿಟ್ಟು ಊದ್ಕೊಳ್ಳಲ್ಲ, ಇದನ್ನು ಮಾತ್ರ ಊದ್ಕೊಳ್ಳುತ್ತೆ. ಅಂದರೆ ಇದೇ ಇಲ್ಲೊಂದು ಸಮಸ್ಯೆ ಅಂತ. ಮ್ಯೂಸಿಕ್ ಗೋಲ್ಡನ್ ಫ್ರೈ ಆಗೋವರೆಗೂ ಸಕ್ಕತ್ತಾಗಿ ಹುರ್ಕೊಂಡು ಅದನ್ನು ಒಂದು ಕಡೆ ಸೈಡ್ಗೆ ಎತ್ತಿಟ್ಕೋಬೇಕು. ಆರ್ಕೊಂಡ್ಮೇಲೆ ಪಾಕದಲ್ಲಿ ಹಾಕಬೇಕು, ಇಲ್ಲಾಂದರೆ ಹಾಕಕ್ಕೆ ಹೋಗ್ಬಾರ್ದು, ಇಲ್ಲಾಂದರೆ ಒಡ್ಕೊಂಡು ಹೋಗ್ಬಿಡುತ್ತೆ ಫ್ರೆಂಡ್ಸ್. ಬಿಸಿ ಇದ್ದಾಗಲೇ ಹಾಕಿದ್ರೆ ಒಡ್ಕೊಂಡ್ಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಎಲ್ಲ ಡೀಪ್ ಫ್ರೈ ಮಾಡಿ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕಾಯಿತು. ನಾನು ಸ್ವಲ್ಪ ಕಂಜೂಸ್ ಆಗಿಬಿಟ್ಟಿದ್ದೀನಿ ನೋಡಿ, ಎಣ್ಣೆ ಕಡಿಮೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಆ ಕಡೆ ಈ ಕಡೆ ಅಲ್ಲಾಡಿಸಿ ತೆಗ್ದು ಒಂದು ಸೈಡ್ ಎತ್ತಿಟ್ಕೊಂಡು ಆನಂತರ ನಾನು ಪಾಕಕ್ಕೆ ಹಾಕ್ತೀನಿ. ಅದೆಲ್ಲ ಹಾರ್ಕೋಬೇಕು. ಹಾರ್ಕೊಂಡ್ಮೇಲೆ ಹಾಕಿದ್ರೆ ಒಡೆಯೋದಿಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ